ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಎರಡು ಬಿಗ್ ಅಪ್ಡೇಟ್ಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎರಡೂ ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಮಾಹಿತಿನೇ. ಮುಖ್ಯವಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಂದು 12,000ದಷ್ಟು ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರಬೇಕು. ಈಗಾಗಲೇ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇದೆ. ಇದನ್ನು ಹೊರತುಪಡಿಸಿನೇ ನಿಮಗೆ ಇನ್ನೂ 12,000 ಬರಬೇಕು. ಯಾಕಂದರೆ ಈ ಕಡೆ ದುಡ್ಡು ಜಮಾ ಮಾಡ್ತಾ ಹೋದರೆ ಈ ಕಡೆ ತಿಂಗಳುಗಳು ಕಳೆದು ಹೋಗಿರುತ್ತೆ. ಹೀಗಾಗಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೊದಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ. ಆದರೆ ಈಗ ಯಾವ ಯಾವ ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಬರಬೇಕು? ಸರಿಸುಮಾರು 6 ಕಂತುಗಳಾದರೂ ಬರಬೇಕು. ಪ್ರತಿಯೊಬ್ಬ ಮಹಿಳೆಯರಿಗೆ 12,000ದಷ್ಟು ದುಡ್ಡು ಬರ್ತಾ ಇದ್ದರೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಿದ್ದೇ ಆದರೆ ಇದರಿಂದ ನಿಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಹಾಗಾದರೆ ಎಷ್ಟು ಕೋಟಿಯಷ್ಟು ಫಂಡ್ ನಿಮಗೆ ಬೇಕಾಗತ್ತೆ? ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗಬೇಕಂದ್ರೆ 6 ಕಂತುಗಳು ಕ್ಲಿಯರ್ ಆಗಬೇಕಂದ್ರೆ ಎಷ್ಟು 1 ಕೋಟಿ ದುಡ್ಡು ಬೇಕಾಗತ್ತೆ. ಇದರ ಜೊತೆಗೇ ಇನ್ನು ಇಂಪಾರ್ಟೆಂಟ್ ಏನಂದರೆ, ಬಂಗಾರ ಚಿನ್ನ 95,000ಕ್ಕೆ ಇಳಿಕೆ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರ, ಇದು ನಿಜಾನ ಸುಳ್ಳ? ಈಗಾಗಲೇ ಎಷ್ಟು ರೇಟ್ ಏರಿತ್ತು, ಎಷ್ಟು ರೇಟ್ಗೆ ಇಳಿಕೆ ಆಗಿದೆ, ಇದು ಎಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮುಖ್ಯವಾಗಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 6 ಕಂತುಗಳು ಇನ್ನೂ ಬರಬೇಕಾಗಿದೆ. ಸೊ ಈ 6 ಕಂತುಗಳ ಈಗಾಗಲೇ ಹಾಕಿರ್ತಕ್ಕಂತಹ ಕಂತುಗಳು ಯಾವುವು ಅಂದರೆ, ಈ 24 ಸೆಪ್ಟೆಂಬರ್ ತಿಂಗಳ ಹಣ ಆಲ್ರೆಡಿ ಕ್ಲಿಯರ್ ಆಗಿದೆ. 25 ಅಕ್ಟೋಬರ್ ತಿಂಗಳ ಹಣ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದರೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸ್ನೇಹಿತರೆ, 26 ನವೆಂಬರ್ ತಿಂಗಳ ಹಣ 25ನೇ ಕಂತಿನ ಹಣ ಬರಬೇಕಾಗಿದೆ, ಇನ್ನೂ ಕೂಡ ಬರ್ತಾ ಇದೆ. 25 ಅಕ್ಟೋಬರ್ ತಿಂಗಳ ಹಣ, 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, 28 ಜನವರಿ ತಿಂಗಳ ಹಣ, ಹೊಸ ವರ್ಷದ ಜನವರಿ ತಿಂಗಳದು 28ನೇ ಕಂತಿನ ಹಣ. ಇನ್ನು ಈ 4 ಕಂತುಗಳ ಜೊತೆಗೇನೆ 24ನೇ ಕಂತಿನ ಹೊರತುಪಡಿಸಿ ಇನ್ನೂ 4 ಕಂತುಗಳು. ಇದರ ಜೊತೆಗೇನೆ ನನ್ನ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಏನೇನಾಗಿದೆ ಎನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. 5,000 ಕೋಟಿ ಹಣವನ್ನು ಸರ್ಕಾರ ನುಂಗಾಕ್ದ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನುಂಗಾಕ್ತ, ಇದೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಮತ್ತು ರಿಪೀಟ್ ಮಾಡೋದು ಬೇಡ, ಶಾರ್ಟ್ ಆಗಿ ನಾನು ಹೇಳ್ತೀನಿ. ಹಾಗಾಗಿ 5,000 ಕೋಟಿ ಯಾವ ತಿಂಗಳ ಹಣ ಅಂದರೆ, ಹೋದ 2025ರಲ್ಲಿ ಜನವರಿ ತಿಂಗಳ ಅಕೌಂಟ್ಗಳಿಗೆ ದುಡ್ಡು ಹಾಕಿದ ತಕ್ಷಣ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕಿದರು. ಫೆಬ್ರವರಿ ಮತ್ತು ಮಾರ್ಚನ್ನು ಯಾಮಾರಿಸ್ಬಿಟ್ಟಿತ್ತು ಸರ್ಕಾರ. ಯಾವ ಮಹಿಳೆಯರಿಗೂ ಕೂಡ ಗೊತ್ತಿರಲಿಲ್ಲ. ನಮಗೆ ಗೊತ್ತಿತ್ತು, ಆದರೆ ನಾವು ಎಷ್ಟು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದು. ಎಲ್ಲರೂ ಕೂಡ ಒಂದು ಸ್ವಲ್ಪ ಧ್ವನಿ ಎತ್ತಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಸಂಬಂಧಪಟ್ಟಂತೆ BJP ನಾಯಕರು, ವಿರೋಧ ಪಕ್ಷದ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ರು. ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ದರು. ಹೀಗಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ಇನ್ನೂ ಕೂಡ ಕೊಟ್ಟಿಲ್ಲ. ಯಾವಾಗ ಕೊಡ್ತೀರಿ, ನೀವು ನುಡಿದಂತೆ ನಡೀತಾ ಇಲ್ಲ, ಬರೀ ಬಾಯಿ ಮಾತಲೇ ಹೇಳ್ತಾ ಇದ್ದೀರಿ, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ, ಓಟನ್ನು ತೆಗೆದುಕೊಂಡಿದ್ದೀರಿ, ಆದರೆ ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ. ಸೊ ಯಾವಾಗ ಜಮಾ ಮಾಡ್ತೀರಿ ಅಂತ ಪ್ರೆಷರ್ ಬಿಲ್ಡ್ ಮಾಡಿದ್ರು. ಹೀಗಾಗಿ ಮೊದಲಿಗೆ ಒಪ್ಕೊಂಡಿರಲಿಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ತದನಂತರ ಇದರ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿದ ತಕ್ಷಣ ಗೊತ್ತಾಗುತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದೋದ್ರ ಬಗ್ಗೆ. ಹೀಗಾಗಿ ಆ 2 ಕಂತುಗಳನ್ನು ಕೂಡ ಕೊಡ್ತೀನಿ, ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಮಾಹಿತಿಯನ್ನು ಕೊಡ್ತಾರೆ. ಸೊ ಹೀಗಾಗಿ ಆವಾಗ ಇನ್ನೊಂದು ಭರವಸೆ ಬರುತ್ತೆ, ಇನ್ನು ನಮಗೆ 6 ಕಂತುಗಳು ಬರಬೇಕಾಗಿದೆ ಅಂತ ಗೊತ್ತಾಗುತ್ತೆ. ಸೊ 6 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಿದ್ರೆ 12,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಬೇಕು. ಸರಿಸುಮಾರು 1,22,00,000 ಫಲಾನುಭವಿಗಳಿದ್ರಿ. ಪ್ರತಿಯೊಂದು ಕಂತಿಗೆ 2,500 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. 2,500 ಕೋಟಿ ಪ್ರತಿಯೊಂದು ಕಂತಿಗೆ ಬೇಕಾದರೆ 4 ಕಂತುಗಳಿಗೆ 10,000 ಕೋಟಿ, 6 ಕಂತುಗಳಿಗೆ 15,000 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಇಷ್ಟು ದುಡ್ಡನ್ನು ಸರ್ಕಾರ ಈಗ ಬಿಡುಗಡೆ ಮಾಡಬೇಕಾಗಿದೆ. ಅದರಲ್ಲಿ ಮೊನ್ನೆ ತಾನೇ 7,500 ಕೋಟಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ 24, 25, 26ನೇ ಕಂತಿನ ಹಣ ಜಮಾ ಮಾಡೋರಿದ್ದಾರೆ. ಇನ್ನು ಉಳಿದಂತಹ 25, 26ನೇ ಕಂತಿನ ಹಣ ಬರ್ತಾ ಇದೆ. ಇದಕ್ಕೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ಇದನ್ನು ನಿಮಗೆ ಕ್ಲಾರಿಟಿಯನ್ನು ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು, ಹಾಸನ, ಬೀದರ, ಕೊಡಗು, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ನೀವು ಆ್ಯಕ್ಟಿವ್ ಇದ್ದರೆ, ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಸ್ನೇಹಿತರೆ, ಬಂಗಾರದ ಬಳೆ ಅಂದರೆ ಚಿನ್ನದ ಬೆಲೆ ಕಡೆಗೆ ನಾವು ಬಂದು ಬಿಡೋಣ. ಈ ಚಿನ್ನದ ಬೆಲೆ ಒಂಥರ ಸ್ಟಾಕ್ ಮಾರ್ಕೆಟ್ ಇದ್ದ ಹಾಗೆ ಕಾಣಿಸ್ತಾ ಇದೆ.
ಒಂದು ದಿನಕ್ಕೆ ಏರಿಕೆ ಆಗತ್ತೆ, ಇನ್ನೊಂದು ದಿನದ ಮಧ್ಯಾಹ್ನದಲ್ಲಿ ನೋಡಿದ್ರೆ ಇಳಿಕೆ ಆಗಿಬಿಟ್ಟಿರುತ್ತೆ, ಇನ್ನೊಂದು ದಿನದ ಸಂಜೆಯಲ್ಲಿ ನೋಡಿದ್ರೆ ಏರಿಕೆ ಆಗಿರುತ್ತೆ. ಸೊ ಈ ರೀತಿ ಒಂಥರ ಒಂದು ಸ್ಟಾಕ್ ಮಾರ್ಕೆಟ್ ವ್ಯವಹಾರವನ್ನು ಮಾಡ್ತಾ ಇರ್ತೀವಲ್ವ ನಾವು. ಸೊ ಆ ರೀತಿ ಈ ಬಂಗಾರದ ಬೆಲೆ ಕಾಣಿಸ್ತಾ ಇದೆ. ಈಗಾಗಲೇ ನೀವು ನೋಡಿರಬಹುದು ಅಥವಾ ಗೂಗಲ್ಗಳಲ್ಲಿ ಕೂಡ ನೀವು ಚೆಕ್ ಮಾಡಿರಬಹುದು. ಸೊ ನಮ್ಮ ಬೆಂಗಳೂರು ಅಂದರೆ ನಮ್ಮ ಕರ್ನಾಟಕ ಸೈಡು ಒಂದು ದಿನ ನೋಡಿದೆ ಆದರೆ ಏರಿಕೆ ಆಗ್ತಾ ಇದೆ, ಒಂದು ದಿನ ನೋಡಿದ್ರೆ ಕಡಿಮೆ ಆಗ್ತಾ ಇದೆ. ಯಾವಾಗಿನಿಂದ ಇದು ಏರಿಕೆ ಇಳಿಕೆ ಆಗ್ತಾ ಇದೆ ಅಂದರೆ, ಈಗ ಹೈಯೆಸ್ಟ್ ಎಷ್ಟರ ಮಟ್ಟಿಗೆ ಏರಿತ್ತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,84,550 ರೂಪಾಯಿಗೆ ಇದೇ ಹೋದ ಜನವರಿ 29ನೇ ತಾರೀಕು ಏರಿಕೆ ಆಗಿತ್ತು. ಅದಾದ ಬಳಿಕ ನೋಡಿದ್ದೆ ಆದರೆ ಒಮ್ಮೆಲೆ 1,70,155ಕ್ಕೆ ಮರುದಿನವೇ ಜನವರಿ 30ನೇ ತಾರೀಕು ಇಳಿಕೆ ಆಗಿಬಿಡುತ್ತೆ ದಿಢೀರನೆ. ಅದಾದ ಬಳಿಕ ಮತ್ತೆ 31ನೇ ತಾರೀಕು ಜನವರಿ ಒಮ್ಮೆಲೆ 6,000 ಇಳಿಕೆ ಆಗತ್ತೆ ಕಣ್ರಿ. 1,64,290ಕ್ಕೆ ಇಳಿಕೆ ಆಗಿಬಿಡುತ್ತೆ ದಿಢೀರನೆ. ಕೇವಲ 3 ದಿನಗಳಲ್ಲಿ ನಾವು ಎಷ್ಟು ಡಿಫ್ರೆನ್ಸನ್ನು ಕಾಣಿಸ್ತದೆ ಅಂದರೆ ಸರಿ ಸುಮಾರು 20,000 ರೂಪಾಯಿಯನ್ನು ನಾವು 2 ದಿನಗಳಲ್ಲಿ ಇಳಿಕೆ ಆಗಿರೋದ್ರ ಬಗ್ಗೆ ಕಾಣ್ತೀವಿ. ಅದಾದ ಬಳಿಕ ಫೆಬ್ರವರಿ 2ನೇ ತಾರೀಕು ನೋಡಿ, ಇಲ್ಲಿ 1,55,640ಕ್ಕೆ ಇಳಿಕೆ ಆಗಿದೆ. ಇದಾದ ಬಳಿಕ ಮತ್ತೆ ಒಂದು ಸ್ವಲ್ಪ ಏರಿಕೆ ಆಗಿದೆ ಅಂತ ಹೇಳಬಹುದು. ಎಷ್ಟು ಅಂದರೆ 1,55,670ಕ್ಕೆ ಒಂದು 100 ರೂಪಾಯಿ ಕಡಿಮೆ ಆಗಿದೆ. ಅದಾದ ಬಳಿಕ ಮತ್ತೆ ಏರಿಕೆ ಆಗಿದೆ, 1,63,535 ರೂಪಾಯಿ ಏರಿಕೆ ಆಗಿದೆ. ಇದು ಫೆಬ್ರವರಿ 4ನೇ ತಾರೀಕಿನ ಅಪ್ಡೇಟು. ಇದಾದ ಬಳಿಕ ಸ್ನೇಹಿತರೆ ಮತ್ತೆ ಇಳಿಕೆ ಆಗಬರುತ್ತೆ, 1,57,025 ರೂಪಾಯಿ ಫೆಬ್ರವರಿ 5ನೇ ತಾರೀಕು ಇಳಿಕೆ ಆಗುತ್ತೆ. ಸದ್ಯಕ್ಕೆ ಎಕ್ಸಾಕ್ಟ್ ನಿಮ್ಮ ಒಂದು ಬಂಗಾರದ ಬೆಲೆ ಕೇಳೋದಾದರೆ 1,59,600ಕ್ಕೆ ಒಂದು ಏರಿಕೆ ಆಗಿದೆ ಸದ್ಯಕ್ಕೆ. ಇನ್ನೂ ಕೂಡ ಇದು ಏರಿಕೆ ಆಗ್ತಾನೆ ಇದೆ. ಒಂದು ಹಂತದಲ್ಲಿ ನೋಡೋದಾದರೆ 1,50,000ಕ್ಕಿಂತ ಕೆಳಗಡೆ ಬರ್ತಾ ಇಲ್ಲ. ಇನ್ನೊಂದು ಕಡೆ 1,70,000ಕ್ಕಿಂತ ಏರಿಕೆ ಆಗ್ತಾ ಇಲ್ಲ. ಇಷ್ಟರ ಆಸುಪಾಸಿನಲ್ಲಿ ಈ ಒಂದು ಬೆಲೆ ಓಡಾಡ್ತಾ ಇದೆ. ಒಂದು ಕಡೆ ಸ್ಟಾಕ್ ಮಾರ್ಕೆಟ್ ಥರ ನಮಗೆ ಕಂಡು ಬರ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಬಂಗಾರ ಖರೀದಿ ಮಾಡೋರು ಬಹಳಷ್ಟು ಕನ್ಫ್ಯೂಷನ್ಗೆ ಒಳಗಾಗಿರ್ತೀರಿ. ಇಲ್ಲಿ ಏರಿಕೆ ಆಗ್ತಾ ಇದೆಯಾ, ಇಳಿಕೆ ಆಗ್ತದೆ, ಒಮ್ಮೆಲೆ 1,00,000ಕ್ಕೆ ಬರುತ್ತಾ, ಈ ರೀತಿ ನೀವು ಕೇಳ್ತಾನೆ ಇರ್ತೀರಿ. ಈಗ ಬಹಳಷ್ಟು ಜನ ಅಂತರೂ 1,50,000ಕ್ಕೆ ಇಳಿಕೆ ಆದ ತಕ್ಷಣ ಬಹಳಷ್ಟು ಜನ ಖರೀದಿ ಕೂಡ ಮಾಡಿದರು. ಈಗ ಮತ್ತೆ ಏರಿಕೆ ಆಗಿದೆ. ಒಟ್ಟಾರೆಯಾಗಿ 1,59,600ಕ್ಕೆ ಬಂದು ನಿಂತಿದೆ. ಸೊ ಇದು ಇನ್ನೂ ಹೆಚ್ಚಳ ಆಗುವುದು ಡೌಟು, ಇನ್ನೂ ಕಡಿಮೆ ಆಗೋದು ಕೂಡ ಡೌಟು, ಆದರೆ ಹೇಳಿಕ್ಕೆ ಬರೋದಿಲ್ಲ. ಸೊ ಯಾವಾಗ ಎಷ್ಟಕ್ಕೆ ಏರಿಕೆ ಆಗುತ್ತೆ, ಯಾವಾಗ ಎಷ್ಟಕ್ಕೆ ಇಳಿಕೆ ಆಗುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ, ನೋಡಿ ನೀವು ಖರೀದಿ ಮಾಡಬಹುದು. ಸದ್ಯಕ್ಕಿರ್ತಕ್ಕಂತಹ ಅಪ್ಡೇಟ್ ಇದಾಗಿತ್ತು. ಆದರೆ ಬಹಳಷ್ಟು ಜನ 1,00,000ಕ್ಕೆ ಇಳಿಕೆ ಆಗ್ತಾ ಇದೆಯಾ ಅಂತ ನೀವು ಕೇಳ್ತಾ ಇದ್ರಿ. 1,00,000 ತನಕ ಬರೋದು ಬಹುತೇಕ ಡೌಟು ಸ್ನೇಹಿತರೆ. ಯಾಕಂದರೆ 1,80,000ಕ್ಕೆ ಏರಿದಾಗಲೇ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳು ಖರೀದಿ ಮಾಡಿರ್ತಾರೆ. ಇನ್ನು ಇಳಿಕೆ ಆಗತ್ತಾ ಅನ್ನುವಂತಹ ಅನುಮಾನಗಳಿದ್ದಾವೆ. ಇಳಿಕೆ ಆಗಿದ್ದೇ ಆದರೆ ಒಂದು ಲಕ್ ಅಂತಲೇ ಹೇಳ್ಬೋದು ನೋಡಿ. ಸೊ ಖುಷಿಯ ವಿಚಾರ, ಆದರೆ ಬಹುತೇಕ 200% ಇದು ಇಳಿಕೆ ಆಗೋದು ಡೌಟು. 1,50,000 ಆಸುಪಾಸು ಓಡಾಡುತ್ತೆ. 1,50,000ಕ್ಕೆ ಬಂದರೂ ಸಹಿತ ನೀವು ಖರೀದಿ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಇನ್ನು ನಿಮ್ಮ ಅನಿಸಿಕೆ ಏನು, ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.